ನಮಸ್ಕಾರ ಸ್ನೇಹಿತರೆ. ಕನ್ನಡ ನಟಿ ಕಾರುಣ್ಯ ರಾಮ್ ಸ್ವಂತ ತಂಗಿ ಸಮೃದ್ಧಿ ರಾಮ್ ವಿರುದ್ಧವೇ ಸಿಸಿಬಿ ಪೊಲೀಸರಿಗೆ ಕಂಪ್ಲೇಂಟ್ ನೀಡಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಸಮೃದ್ಧಿ ರಾಮ್ 25 ಲಕ್ಷ ರೂಪಾಯಿ ಕಳೆದುಕೊಂಡದ್ದು, 25 ಲಕ್ಷ ರೂಪಾಯಿ ಸಾಲ ಬೇರೆ ಮಾಡಿದ್ದಾರಂತೆ. ವಜ್ರಕಾಯ, ಕಿರುಗೂರಿನ ಗಯ್ಯಾಳಿಗಳು, ಪೆಟ್ರೋಮ್ಯಾಕ್ಸ್ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದ ಕಾರುಣ್ಯ ರಾಮ್ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದಲ್ಲೂ ಸ್ಪರ್ಧಿಸಿದ್ರು. ಸದ್ಯ ಇನ್ಫ್ಲುಯೆನ್ಸರ್ ಆಗಿ ಸೀರೆ ಉದ್ಯಮದಲ್ಲೂ ತೊಡಗಿರುವ ಕಾರುಣ್ಯ ರಾಮ್ ಪೊಲೀಸ್ ಠಾಣೆ ಮೆಟ್ಟಿಲಿದ್ದಾರೆ. ಸ್ವಂತ ತಂಗಿ ಸಮೃದ್ಧಿ ರಾಮ್ ವಿರುದ್ಧವೇ ಕಾರುಣ್ಯ ರಾಮ್ ಸಿಸಿಬಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಇದು ವಿವಾದ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಎಂಬ ಗಾದೆ ಮಾತಿನಂತೆ ಅಕ್ಕ ಕಾರುಣ್ಯ ರಾಮ್ನಂತೆ ತಂಗಿ ಸಮೃದ್ಧಿ ರಾಮ್ ಸಹ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದವರು. ಒಂದೂರಲ್ಲಿ ರಾಜಾರಾಣಿ, ಮನೆ ದೇವ್ರು ಮುಂತಾದ ಸೀರಿಯಲ್ಗಳಲ್ಲಿ ಸಮೃದ್ಧಿ ರಾಮ್ ನಡೆಸಿದ್ರು. ಅನಂತರ ಸಮೃದ್ಧಿ ರಾಮ್ ಮೇಕಪ್ ಆರ್ಟಿಸ್ಟ್ ಆದ್ರು. ಒಂದೇ ಮನೆಯಲ್ಲಿ ವಾಸವಿದ್ದ ಕಾರುಣ್ಯ ರಾಮ್ ಹಾಗೂ ಸಮೃದ್ಧಿ ರಾಮ್ ಒಟ್ಟಿಗೆ ಬೊಟಿಕ್ ಆರಂಭಿಸಿದ್ರು. ಬೊಟಿಕ್ ಉದ್ಯಮದಲ್ಲಿ ಇಬ್ಬರು ನಷ್ಟ ಅನುಭವಿಸಿದ್ರು. ವೃತ್ತಿಯಲ್ಲಿ ಯಶಸ್ಸು ಕಾಣದ ಸಮೃದ್ಧಿ ರಾಮ್ ಆನ್ಲೈನ್ ಬೆಟ್ಟಿಂಗ್ ಜಾಲದಲ್ಲಿ ಸಿಲುಕಿದ್ರು. ತಮ್ಮ ದೂರಿನಲ್ಲಿ ಕಾರುಣ್ಯ ರಾಮ್ ಉಲ್ಲೇಖಿಸಿರುವ ಹಾಗೆ ವ್ಯಾಪಾರದಲ್ಲಿ ನಷ್ಟವಾದ ಬಳಿಕ ಆನ್ಲೈನ್ ಬೆಟ್ಟಿಂಗ್ ಆಡಿ ಸಮೃದ್ಧಿ ರಾಮ್ 25 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ. ಮನೆಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಚಿನ್ನ ಹಾಗೂ ಹಣವನ್ನ ಸಮೃದ್ಧಿ ರಾಮ್ ಬಳಕೆ ಮಾಡಿಕೊಂಡಿದ್ದಾರೆ. ಇಷ್ಟು ಸಾಲದೆ ಖಾಸಗಿ ವ್ಯಕ್ತಿಗಳಿಂದ 25 ಲಕ್ಷ ರೂಪಾಯಿ ಸಾಲ ಬೇರೆ ಮಾಡಿದ್ದಾರೆ ಸಮೃದ್ಧಿ ರಾಮ್. ಕಾರುಣ್ಯ ರಾಮ್ ಪ್ರಶ್ನೆ ಮಾಡಿದ್ದಕ್ಕೆ ಸಮೃದ್ಧಿ ರಾಮ್ ಮನೆ ಬಿಟ್ಟು ಹೋಗಿದ್ದಾರೆ. ಸಮೃದ್ಧಿ ರಾಮ್ ಮಾಡಿರುವ ಸಾಲಕ್ಕೆ ಸಾಲಗಾರರು ಕಾರುಣ್ಯ ರಾಮ್ ಬೆನ್ನು ಹತ್ತಿದ್ದಾರೆ. ಸಾಲಗಾರರು ಮನೆ ಮುಂದೆ ಬಂದು ರಂಪ ಮಾಡಿದ್ದಾರೆ. ವಾಟ್ಸ್ಆಪ್ ನಲ್ಲಿ ಅಶ್ಲೀಲ ಸಂದೇಶಗಳನ್ನ ಕಳುಹಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ದಾರೆ. ಸಾಲಗಾರರ ಕಾಟ ತಾಳಲಾರದೆ ಕಾರುಣ್ಯ ರಾಮ್ ಸಿಸಿಬಿ ಪೊಲೀಸರ ಮೊರೆ ಹೋಗಿದ್ದಾರೆ. ಸ್ವಂತ ತಂಗಿ ಸಮೃದ್ಧಿ ರಾಮ್, ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷಿತ್ ಮತ್ತು ಸಾಗರ್ ಎಂಬುವರ ವಿರುದ್ಧ ಕಾರುಣ್ಯ ರಾಮ್ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡಿರುವ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.